ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಮುಖ್ಯ ಶಿಕ್ಷಕ ಸ್ನೇಹಿತರೆ ಹಾಗೂ ಶಿಕ್ಷಕ ಬಂಧುಗಳೇ, ಈ ದಿನದ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಶಾಲೆಗಳು ಇರುವಂತಹ ಗ್ರಾಮ, ಅಂದರೆ ಶಾಲೆಯಲ್ಲಿ ನಾವು ಬಳಸ್ತಕ್ಕಂತಹ ನೀರೇನಿದೆ ಆ ನೀರು ಅದು ಪಂಚಾಯಿತಿ ವತಿಯಿಂದ ಟೆಸ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನಾವು ಹೇಗೆ ಚೆಕ್ ಮಾಡ್ಕೋಬೇಕು. ಹಾಗೆಯೇ ಒಂದು ವೇಳೆ ಆ ಗ್ರಾಮದ ನೀರನ್ನು ಟೆಸ್ಟ್ ಮಾಡಿ ಪಂಚಾಯಿತಿಯವರು ವೆಬ್ಸೈಟ್ ಮಾಡಿರ್ತಾರೆ, ಅದನ್ನು ಹೇಗೆ ನಾವು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಶಾಲೆಯಲ್ಲಿ ನಾವು ಅದನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ಗೆ ಹೋಗಿ ಆ ಬ್ರೌಸರ್ನ ಒಂದು ಸರ್ಚ್ ಬಾರಲ್ಲಿ ಪಂಚಮಿತ್ರ ಅಂತ ಹೇಳಿ ನೀವು ಟೈಪ್ ಮಾಡಿ. ಪಂಚಮಿತ್ರ ಅಂತ ಹೇಳಿ ನೋಡಿ, ಪಂಚಮಿತ್ರ ಅಂತ ಹೇಳಿ ಟೈಪ್ ಮಾಡ್ತಿದ್ದಂಗೆ ಇಲ್ಲಿ ನಿಮಗೆ ಒಂದು ವೆಬ್ ಲಿಂಕ್ ಕಾಣಿಸುತ್ತೆ, ಪಂಚಮಿತ್ರ 2.0. ಸೊ ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಬರ್ತದೆ, ಗ್ರಾಮ ಪಂಚಾಯತ್ ಪಂಚತಂತ್ರ 2.0. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಡಿಸ್ಟಿಕ್ ಕೇಳುತ್ತೆ, ಡಿಸ್ಟಿಕ್ನಲ್ಲಿ ನೀವು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋತೀರಾ. ನೆಕ್ಸ್ಟ್ ಇಲ್ಲಿ ತಾಲೂಕು ಕೇಳುತ್ತೆ, ಈ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡ್ಕೋತೀರಾ. ನಾನೀಗ ತುಮಕೂರು ತಾಲೂಕು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ತಾಲೂಕು ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಪಂಚಾಯಿತಿಗಳೆಲ್ಲ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಡ್ರಾಪ್ ಡೌನಲ್ಲಿ ನೀವು ಯಾವುದಾದ್ರೂ ಒಂದು ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬೆಳದಾರ ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಾದ್ಮೇಲೆ ಇಲ್ಲಿ ಸರ್ಚ್ ಇದೆ, ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಆ ಪಂಚಾಯಿತಿದು ಏನು ಸಂಪೂರ್ಣ ಮಾಹಿತಿ ಅದೆಲ್ಲ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ನಿಮಗೆ ಸಿಗುತ್ತೆ, ಆ ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನೇನು ಮಾಡಿರ್ತಾರೆ, ಸೊ ಆ ಒಂದು ಕಾರ್ಯಕ್ರಮಗಳು ಅದೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿ ಒಂದು ಆಪ್ಷನ್ ಇದೆ, ವಾಟರ್ ಕ್ವಾಲಿಟಿ ಟೆಸ್ಟಿಂಗ್ ರಿಪೋರ್ಟ್ ಅಂತ ಹೇಳಿ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಸೊ ನೋಡಿ, ನಿಮಗೆ ಆ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂತ ಎಲ್ಲ ಹಳ್ಳಿಗಳ ನೇಮ್ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಹಳ್ಳಿಗಳ ನೇಮ್ ಡಿಸ್ಪ್ಲೇ ಆಗುತ್ತೆ. ಹಾಗೆ ನೀವು ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಸ್ಯಾಂಪಲ್ ಕೌಂಟ್ ಅಂತ ಹಾಕಿರ್ತಾರೆ. ಇಲ್ಲಿ ಈ ನಂಬರ್ಸ್ ಇರ್ತದೆ. ಸೊ ಎಲ್ಲಿ ಇಲ್ಲಿ 0 ಇದ್ರೆ, 0 ಇದ್ರೆ ಅಂದ್ರೆ ಅಲ್ಲಿ ಆ ಗ್ರಾಮದ್ದು ವಾಟರು ಟೆಸ್ಟ್ ಆಗಿಲ್ಲ ಅಂತ, ಅಂದ್ರೆ ಪಂಚಾಯಿತಿ ವತಿಯಿಂದ ಅದನ್ನ ಟೆಸ್ಟ್ ಮಾಡಿಲ್ಲ, ವಾಟರ್ನ ಪರೀಕ್ಷೆ ಮಾಡ್ದೇನೆ ಅದರ ಒಂದು ರಿಪೋರ್ಟ್ ಕೂಡ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ 000 ಬರ್ತದೆ. ಇಲ್ಲಿ ಕೌಂಟ್ಸ್ ಇತ್ತಂದ್ರೆ, ಸೊ ಇದೆಲ್ಲ 3 ಇದ್ರೆ ಆ ಹಳ್ಳಿ ವ್ಯಾಪ್ತಿನಲ್ಲಿ ಬರ್ತಕ್ಕಂತಹ ಬೇರೆ ಬೇರೆ ವಾಟರ್ ಸೋರ್ಸ್ ಏನಿದೆ, ಸೊ ಅಷ್ಟು 3 ಬೋರ್ವೆಲ್ ಇರ್ತದೆ. ಆ 3 ಬೋರ್ವೆಲ್ ನೀರನ್ನು ಪರೀಕ್ಷೆ ಮಾಡಿ ಅದ್ರ ರಿಪೋರ್ಟನ್ನು ಅಪ್ಲೋಡ್ ಮಾಡಿರ್ತಾರೆ. ಸೊ ಇದು ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಈಗ ಇದಾದ್ಮೇಲೆ ಈಗ ನಾನು ಇಲ್ಲಿ ಒಂದು ಯಾವುದಾದ್ರೂ ಒಂದು ಹಳ್ಳಿನ ನಾನು ತಗೋತೀನಿ. ಗೊಲ್ಲಹಳ್ಳಿ ಅನ್ನೋ ಒಂದು ಹಳ್ಳಿ ಇದೆ. ಸೊ ಅದ್ರದ್ದು ಒಂದು ಸ್ಯಾಂಪಲ್ ಕೌಂಟ್ ಅಂತ ಹೇಳಿದೆಯಲ್ಲ, ಸೊ ನಾನು ಅದ್ರ ಮೇಲೆ ಈಗ ಕ್ಲಿಕ್ ಮಾಡ್ತೀನಿ. ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಬರ್ತದೆ, ಯಾವ ಡೇಟಲ್ಲಿ ಮಾಡಿಸಿದ್ರು ಏನು, ಸೊ ಎಲ್ಲ ಬರ್ತದೆ. ಇಲ್ಲಿ ಡೌನ್ಲೋಡ್ ಅಂತಲೂ ಒಂದು ಆಪ್ಷನ್ ಇರ್ತದೆ, ರಿಪೋರ್ಟ್ನ ನೀವು ಡೌನ್ಲೋಡ್ ಮಾಡಲಿಕ್ಕೆ. ಸೊ ಈ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ರೆ ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಫೈನ್ ಡೌನ್ಲೋಡೆಡ್ ಅಂತ ಬರುತ್ತೆ. ಓಪನ್ ಕೊಟ್ರೆ ಸೊ ನಿಮಗೆ ಸಂಪೂರ್ಣವಾಗಿ ಏನು ಒಂದು ರಿಪೋರ್ಟ್ ನಿಮಗೆ ಸಿಗುತ್ತೆ. ನೋಡಿ, ಈ ರೀತಿ ನಿಮಗೆ ರಿಪೋರ್ಟ್ ಸಿಗುತ್ತೆ. ಸೊ ಈ ರಿಪೋರ್ಟ್ ಎಲ್ಲ ಇಟ್ಕೊಂಡ್ರೆ, ನಮ್ಮ ಶಾಲೆಯಲ್ಲಿ ಈ ರಿಪೋರ್ಟನ್ನು ನಾವು ಇಟ್ಕೊಂಡ್ರೆ ಅಲ್ಲಿಗೆ ನಮ್ಮ ಶಾಲೆ ಇರುವಂತಹ ಗ್ರಾಮದ ನೀರು ಯಾವ ರೀತಿ ಇದೆ, ಕುಡಿಯಲು ಯೋಗ್ಯ ಇದೆಯಾ ಇಲ್ವಾ, ಬಳಸಲಿಕ್ಕೆ ಯೋಗ್ಯ ಇದೆಯಾ ಇಲ್ವಾ ಅನ್ನೋದು ಈ ರಿಪೋರ್ಟಲ್ಲಿ ನಮಗೆ ಮಾಹಿತಿ ಸಿಗುತ್ತೆ. ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.